ನೋಡಿ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ, ಅವ್ರಿಗೆ ಹಾರ್ಟ್ ತೊಂದರೆ ಆಗಿರುತ್ತೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಅವ್ರು ಕೇಳ್ತಾರೆ, ಡಾಕ್ಟ್ರೆ ನಾನು ಹೋದ ವರ್ಷ ನಾನು ಹೆಲ್ತ್ ಚೆಕಪ್ ಮಾಡಿಸಿದ್ದೆ, ಅದರಲ್ಲಿ ನನ್ನ ECG ಇಕೋ ಎರಡು ನಾರ್ಮಲ್ ಆಗಿತ್ತು, ಮತ್ತು ನನಗೆ ಹಾರ್ಟ್ ಅಟ್ಯಾಕ್ ಹೇಗೆ ಆಯಿತು ಅಂತ. ನೋಡಿ ಇದೇನು ECG ಇಕೋ ಏನಿದಿಲ್ಲ, ದೇ ಜಸ್ಟ್ ಗಿವ್ ಅ ಬ್ರೀಫ್ ಐಡಿಯಾ ಅಬೌಟ್ ಜನರಲ್ ಕಂಡೀಷನ್ ಆಫ್ ಯುವರ್ ಹಾರ್ಟ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ಇದರ ಅರ್ಥ ಇವು ನಾರ್ಮಲ್ ಇದ್ರೆ, ECG ಇಕೋ ನಾರ್ಮಲ್ ಇದ್ರೆ ನಿಮ್ಮ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಇಲ್ಲ ಅಂತಲ್ಲ, ಆಮೇಲೆ ಇವು ನಾರ್ಮಲ್ ಇದ್ರೆ ನಿಮಗೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತಲ್ಲ. ಸೊ ನಿಮಗೆ ECG ಅಲ್ಲಿ ನಮ್ದು ಎಲೆಕ್ಟ್ರಿಕಲ್ ಇಂಪಲ್ಸ್ ಆಫ್ ಹಾರ್ಟ್ ಗೊತ್ತಾಗುತ್ತೆ, ಅದರಲ್ಲಿ ರೀಸೆಂಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಥವಾ ಓಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಗೊತ್ತಾಗುತ್ತೆ, ವಿನಃ ಅದು ಮುಂದೆ ಆಗೋ ಹಾರ್ಟ್ ಅಟ್ಯಾಕ್ ಬಗ್ಗೆ ಇನ್ಫಾರ್ಮೇಶನ್ ಸಿಗಲ್ಲ. ಸಿಮಿಲರ್ಲಿ ಇಕೋ ಅಲ್ಲಿ, ನಮ್ಮ ಇಕೋ ಟೆಸ್ಟ್ ಅಲ್ಲಿ ನಮ್ಮ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಹೇಗಿದೆ ಮತ್ತು ಹಾರ್ಟ್ ವಾಲ್ವ್ಸ್ ಹೇಗಿದಾವೆ ಈ ಸಮಯದಲ್ಲಿ ಅಂತ ಗೊತ್ತಾಗುತ್ತೆ. ಇದರಿಂದ ಹಾರ್ಟ್ ಅಲ್ಲಿ ರಕ್ತನಾಳದ ಇರೋ ಬ್ಲಾಕೇಜ್ ಕಂಡು ಬರಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಹಾರ್ಟ್ ತೊಂದರೆ ಆಗೋ ಚಾನ್ಸಸ್ ಇದೆಯಾ ಅಥವಾ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಇದೆಯಾ ಅಂತ ಗುರುತು ಹಿಡಿಬೇಕಾಗಿದ್ರೆ ಅದಕ್ಕೆ ಬೇರೆ ಟೆಸ್ಟ್ ಬರುತ್ತೆ, ಸ್ಟ್ರೆಸ್ ಟೆಸ್ಟ್ ಅಂತ ಹೇಳ್ತೀವಿ, ಮತ್ತು ಕೆಲವೊಂದು ಬ್ಲಡ್ ಟೆಸ್ಟ್ ಇದಾವೆ, HSCRP ಬ್ಲಡ್ ಟೆಸ್ಟ್ ಅಂತ ಇದಾವೆ. ಸೊ ಈ ತರ ಹಾರ್ಟ್ ತೊಂದರೆ ಆಗೋದನ್ನ ಪ್ರಿಡಿಕ್ಟ್ ಮಾಡ್ಕೋದಿಕ್ಕೆ ಅಥವಾ ಡಿಟೆಕ್ಟ್ ಮಾಡೋದಕ್ಕೆ ಅದಕ್ಕೆ ಬೇರೆ ಟೆಸ್ಟ್ ಗಳಿದಾವೆ. ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ.